ಅನಂತರ ಪ್ರೋಕ್ಷಣೆ ಮಾಡಿ ಆ ದಿನ ವೃತ್ತಿಯು ಕೇವಲ ಹವಿಸ್ಯವನ್ನು ಸೇವಿಸಬೇಕು. ರಾತ್ರಿ ಕಳೆದ ಪ್ರಾತಃ ಕಾಲವಾದಾಗ ಚತುರ್ದಶಿಯಂದು ಪುನಃ ಹಿಂದಿನಂತೆ ಎಲ್ಲ ಕೃತ್ಯವನ್ನು ಮಾಡಬೇಕು. ಅಂದು ಉಳಿದ ಸಮಯವನ್ನು ನಿರಾಹಾರಿಯಾಗಿದ್ದು ಕಳೆಯಬೇಕು. ಮತ್ತೆ ಪೌರ್ಣಮಿಯಂದು ಪ್ರಾತಃ ಕಾಲದಲ್ಲಿ ಇದೇ ರೀತಿ ಹೋಮದವರೆಗಿನ ಎಲ್ಲ ಕರ್ಮಗಳನ್ನು ಮಾಡಿ ರುದ್ರಾಗ್ನಿಯನ್ನು ಉಪಸಂಹಾರ ಮಾಡಬೇಕು. ಅನಂತರ ಪ್ರಯತ್ನ ಪೂರ್ವಕ ಅದರಿಂದ ಭಸ್ಮವನ್ನು ಗ್ರಹಣ ಮಾಡಬೇಕು. ಬಳಿಕ ಸಾಧಕನು ಬೇಕಾದರೆ ಜಟೆ ಇಟ್ಟುಕೊಳ್ಳಲಿ, ಇಲ್ಲವೇ ಮುಂಡನ ಮಾಡಿಸಲಿ, ಇಲ್ಲವೇ ಕೇವಲ ತಲೆಯಲ್ಲಿ ಶಿಕೆಯನ್ನು ಧರಿಸಲಿ. ಇದಾದ ಬಳಿಕ ಸ್ನಾನ ಮಾಡಿ ಅವನು ಲೋಕ ಲಜ್ಜೆಯಿಂದ ಮೀರಿ ಹೋಗುವನಾದರೆ ದಿಗಂಬರವಾಗಲಿ, ಅಥವಾ ಕಾವಿ ವಸ್ತ್ರವನ್ನು, ಮೃಗಚರ್ಮವನ್ನು ಅಥವಾ ಹಳೆಯ ಚಿಂದಿ ಬಟ್ಟೆಗಳನ್ನು ಧರಿಸಲಿ, ಒಂದೇ ವಸ್ತ್ರವನ್ನು ಧರಿಸಲಿ ಅಥವಾ ವಲ್ಕಲವನ್ನು ಉಟ್ಟಿಕೊಂಡಿರಲಿ. ಕಟಿಯಲ್ಲಿ ಮೇಕಲೆಯನ್ನು ಧರಿಸಿ ಕೈಯಲ್ಲಿ ದಂಡವನ್ನು ತೆಗೆದುಕೊಳ್ಳಲಿ. ಬಳಿಕ ಕಾಲುಗಳನ್ನು ತೊಳೆದು ಆಚಮನ ಮಾಡಲಿ. ವಿರಾಜಾಗ್ನಿಯಿಂದ ದೊರೆತ ಭಸ್ಮವನ್ನು ಒಟ್ಟಿಗೆ ಮಾಡಿ ಅಗ್ನಿ ರೀತಿ ಭಸ್ಮ ಇತ್ಯಾದಿ 6 ಅಥರ್ವ ವೇದದ ಮಂತ್ರಗಳಿಂದ ಅದನ್ನು ಶರೀರಕ್ಕೆ ಹಚ್ಚಿಕೊಳ್ಳಲಿ. ತಲೆಯಿಂದ ಹಿಡಿದು ಕಾಲಿನವರೆಗೆ ಎಲ್ಲ ಅಂಗಗಳಲ್ಲಿಯೂ ಅದನ್ನು ಚೆನ್ನಾಗಿ ಹಚ್ಚಿಕೊಳ್ಳಲಿ. ಇದೇ ಕ್ರಮದಿಂದ ಪ್ರಣವ ಅಥವಾ ಶಿವ ಮಂತ್ರದಿಂದ ಸರ್ವಾಂಗದಲ್ಲಿ ಭಸ್ಮವನ್ನು ಬಳಿದುಕೊಂಡು ತ್ರಾಯುಷಂ ಇತ್ಯಾದಿ ಮಂತ್ರಗಳಿಂದ ಲಲಾಟವೇ ಮೊದಲಾದ ಅಂಗಗಳಲ್ಲಿ ತ್ರಿಪುಂಡವನ್ನು ರಚಿಸಬೇಕು. ಹೀಗೆ ಶಿವಭಾವವನ್ನು ಹೊಂದಿ ಶಿವಯೋಗದ ಆಚರಣೆ ಮಾಡಲಿ. 3 ಸಂಧ್ಯೆಗಳಲ್ಲಿ ಹೀಗೆಯೇ ಮಾಡಬೇಕು. ಇದೇ ಪಾಶುಪತ ವ್ರತವಾಗಿದೆ. ಅದು ಭೋಗ ಮೋಕ್ಷಗಳನ್ನು ಕೊಡುವಂತಹದು. ಇದು ಜೀವಿಗಳ ಪಶು ಭಾವವನ್ನು ಕಳೆದು ಬಿಡುತ್ತದೆ. ಈ ಪ್ರಕಾರ ಪಾಶುಪತ ವ್ರತದ ಅನುಷ್ಠಾನದಿಂದ ಪಶುತ್ವದ ಪರಿತ್ಯಾಗ ಮಾಡಿ ಲಿಂಗಮೂರ್ತಿ ಸನಾತನ ಮಹಾದೇವನನ್ನು ಪೂಜಿಸಬೇಕು. ಅನುಕೂಲತೆ ಇದ್ದರೆ ಬಂಗಾರದ ಕಳಸವನ್ನು ಪೂಜಿಸಬೇಕು. ಅಶ್ವದಳ ಕಮಲವನ್ನು ಮಾಡಿಸಬೇಕು. ಅದರಲ್ಲಿ ನವರತ್ನಗಳನ್ನು ಕೂಡಿಸಬೇಕು. ಅದರಲ್ಲಿ ಕರ್ಣಿಕೆ ಕೇಸರಗಳು ಇರಲಿ. ಇಂತಹ ಕಮಲವನ್ನು ಮಾಡಿಸಬೇಕು. ಇಂತಹ ಕಮಲವನ್ನು ಭಗವಂತನ ಆಸನವನ್ನಾಗಿಸಲಿ. ಧನ ಭಾವವಿದ್ದರೆ ಕೆಂಪು ಅಥವಾ ಬಿಳಿಯ ಕಮಲ ಪುಷ್ಪವನ್ನು ಆಸನವಾಗಿ ಅರ್ಪಿಸಬೇಕು. ಅದು ಸಿಗದಿದ್ದರೆ ಕೇವಲ ಭಾವನಾಮಯ ಕಮಲವನ್ನು ಸಮರ್ಪಿಸಲಿ. ಆ ಕಮಲದ ಕರ್ಣಿಕೆಯಲ್ಲಿ ಪೀಠ ಸಹಿತ ಸಣ್ಣದಾದ ಸ್ಫಟಿಕ ಮಣಿಮಯ ಲಿಂಗವನ್ನು ಸ್ಥಾಪಿಸಿ ಕ್ರಮವಾಗಿ ವಿಧಿವತ್ತಾಗಿ ಅದನ್ನು ಪೂಜಿಸಲಿ. ಆ ಲಿಂಗವನ್ನು ಶೋಧಿಸಿ ಮೊದಲು ಶಾಸ್ತ್ರೀಯ ವಿಧಿಗನುಸಾರವಾಗಿ ಅದನ್ನು ಸ್ಥಾಪಿಸಿಕೊಳ್ಳಬೇಕು. ಮತ್ತೆ ಆಸನವನ್ನಿತ್ತು ಪಂಚಮುಖದ ಮೂರ್ತಿಯನ್ನು ಕಲ್ಪಿಸಿಕೊಂಡು ಪಂಚಗ ವ್ಯಾಧಿಗಳಿಂದ ತುಂಬಿದ ತನ್ನ ಶಕ್ತಿಗನುಸಾರವಾಗಿ ಸಂಗ್ರಹಿಸಿದ ಸುವರ್ಣ ನಿಮಿತ್ತ ಕಲಶಗಳಿಂದ ಆ ಮೂರ್ತಿಗೆ ಸ್ನಾನ ಮಾಡಿಸಬೇಕು. ಮತ್ತೆ ಸುಗಂಧಿತ ದ್ರವ್ಯ, ಕರ್ಪೂರ, ಚಂದನ, ಕುಂಕುಮ ಮುಂತಾದವುಗಳಿಂದ ವೇದ ಸಹಿತ ಭೂಷಣ ಭೂಷಿತ ಶಿವಲಿಂಗಕ್ಕೆ ಅನುಲೇಪನ ಮಾಡಿ ಬಿಲ್ವಪತ್ರೆ, ಕೆಂಪು ಕಮಲ, ಬಿಳಿಯ ಕಮಲ, ನೀಲಕಮಲ, ಬೇರೆ ಬೇರೆ ಸುಗಂಧಿತ ಪುಷ್ಪ, ಪವಿತ್ರ ಪತ್ರೆ, ದೂರ್ವೆ, ಅಕ್ಷತೆ ಮೊದಲಾದವುಗಳನ್ನು ಸಮರ್ಪಿಸಿ ಆ ಹೊತ್ತಿಗೆ ದೊರೆತ ಸಾಮಗ್ರಿಗಳಿಂದ ಮಹಾಪೂಜೆಯ ವಿಧಿಯಿಂದ ಅದನ್ನು ಅರ್ಚಿಸಬೇಕು. ಪುನಃ ಧೂಪ, ದೀಪ ಮತ್ತು ನೈವೇದ್ಯವನ್ನು ನಿವೇದಿಸಬೇಕು. ಭಗವಾನ್ ಶಿವನಿಗೆ ಉತ್ತಮ ವಸ್ತ್ರವನ್ನು ಅರ್ಪಿಸಿ ತನ್ನ ಶ್ರೇಯಸ್ಸನ್ನು ಮಾಡಿಕೊಳ್ಳಲಿ. ಈ ವ್ರತದಲ್ಲಿ ವಿಶೇಷವಾಗಿ ತನಗೆ ಹೆಚ್ಚು ಪ್ರಿಯವಾದ ಶ್ರೇಷ್ಠವಾದ ನ್ಯಾಯಪೂರ್ವಕ ಗಳಿಸಿದ ಎಲ್ಲ ವಸ್ತುಗಳನ್ನು ಕೊಡಬೇಕು. ಬಿಲ್ವಪತ್ರೆ, ಉತ್ಪಲ ಮತ್ತು ಕಮಲಗಳ ಸಂಖ್ಯೆ 1000ವಿರಬೇಕು.
ಇತರ ಪತ್ರ ಪುಷ್ಪಗಳ ಸಂಖ್ಯೆ ಪ್ರತಿಯೊಂದು 108 ಇರಬೇಕು. ಈ ಸಾಮಗ್ರಿಗಳಲ್ಲಿಯೂ ಬಿಲ್ವ ಪತ್ರೆಯನ್ನು ವಿಶೇಷವಾಗಿ ಪ್ರಯತ್ನಪೂರ್ವಕ ಒದಗಿಸಿಕೊಳ್ಳಬೇಕು. ಅದನ್ನು ಮರೆತಾದರೆ ಬಿಡಬಾರದು. ಬಂಗಾರದಿಂದ ಮಾಡಿದ ಒಂದು ಕಮಲವು 1,000 ಕಮಲಗಳಿಗಿಂತ ಶ್ರೇಷ್ಠವಾಗಿದೆ. ನೀಲಕಮಲವೇ ಮೊದಲಾದವುಗಳಲ್ಲಿಯೂ ಇದೇ ನಿಯಮವಾಗಿದೆ. ಇವೆಲ್ಲವೂ ಬಿಲ್ವ ಪತ್ರೆಯಂತೆ ಮಹತ್ವವಿರುವುದು. ಇತರ ಪುಷ್ಪಗಳ ವಿಷಯದಲ್ಲಿ ಯಾವುದೇ ನಿಯಮವಿಲ್ಲ. ಯಾವುವು ಎಷ್ಟು ದೊರಕಿದರೂ ಅಷ್ಟನ್ನು ಏರಿಸಬೇಕು. ಅಷ್ಟಾಂಗ ಅರ್ಘ್ಯವು ಉತ್ಕೃಷ್ಟವೆಂದು ತಿಳಿಯಲಾಗಿದೆ. ಧೂಪ ಮತ್ತು ಚಂದನದ ವಿಷಯದಲ್ಲಿ ವಿಶೇಷವಾದ ಹಿತ ಮಾತು ಹೀಗಿದೆ. ವಾಮದೇವ ಎಂಬ ಮುಖದಲ್ಲಿ ಚಂದನ, ತತ್ಪುರುಷ ಎಂಬ ಮುಖದಲ್ಲಿ ಹಂತಳ ಮತ್ತು ಈಶನ ಎಂಬ ಮುಖದಲ್ಲಿ ಭಸ್ಮವನ್ನು ಹಚ್ಚಬೇಕು. ಕೆಲವರು ಭಸ್ಮದ ಜಾಗದಲ್ಲಿ ಆಲೇಪನದ ವಿಧಿಯನ್ನು ಮಾಡುವರು. ಬೇರೆ ರೀತಿಯ ಧೂಪದ ವಿಧಾನವಿದ್ದರಿಂದ ಕೆಲವು ಜನರು ಪ್ರಸಿದ್ಧ ಧೂಪವನ್ನು ನಿಷೇಧ ಮಾಡುತ್ತಾರೆ. ಅಘೋರವೆಂಬ ಮುಖದಲ್ಲಿ ಶ್ವೇತ ಅಗುರುವಿನ ಧೂಪವನ್ನು ಹಾಕಬೇಕು. ತತ್ಪುರುಷ ಎಂಬ ಮುಖಕ್ಕಾಗಿ ಕೃಷ್ಣಾಗರು ಧೂಪದ ವಿಧಾನವಿದೆ. ವಾಮದೇವನಿಗಾಗಿ ಗುಗ್ಗುಳ, ಸದ್ಯೋಜಾತ ಮುಖಕ್ಕಾಗಿ ಸೌಗಂಧಿಕ ಹಾಗೂ ಈಶಾನ ನೆನಪಿಗಾಗಿ ಊಷಿರ ಮೊದಲಾದ ಧೂಪವನ್ನು ವಿಶೇಷವಾಗಿ ಹಾಕಬೇಕು. ಸಕ್ಕರೆ, ಮಧು, ಕರ್ಪೂರ, ಕಪಿಲ, ಹಸುವಿನ ತುಪ್ಪ, ಶ್ರೀಗಂಧದ ಪುಡಿ, ಅಗುರವೆಂಬ ಕಟ್ಟಿಗೆಯ ಚೂರು ಇವೆಲ್ಲವನ್ನು ಬೆರೆಸಿ ತಯಾರು ಮಾಡಿದ ಧೂಪವು ಎಲ್ಲರಿಗಾಗಿ ಸಾಮಾನ್ಯವಾಗಿ ಉಪಯೋಗಿಸಲು ಯೋಗ್ಯವಾಗಿದೆ. ತುಪ್ಪದ ದೀಪ ಮತ್ತು ಕರ್ಪೂರವನ್ನು ಉರಿಸಿ ಮಂಗಳಾರತಿ ಮಾಡಬೇಕು. ಬಳಿಕ ಪ್ರತಿಯೊಂದು ಮುಖಕ್ಕಾಗಿ ಅರ್ಘ್ಯ ಮತ್ತು ಆಚಮನವನ್ನು ಮಾಡಿ ಬೇರೆ ಬೇರೆಯಾಗಿ ಅರ್ಪಿಸುವ ವಿಧಾನವಿದೆ. ಪ್ರಥಮ ಆವರಣದಲ್ಲಿ ಗಣಪತಿ ಮತ್ತು ಕಾರ್ತಿಕೇಯರನ್ನು ಪೂಜಿಸಬೇಕು. ಅವರೊಂದಿಗೆ ಬಾಹ್ಯ ಅಂಗಗಳನ್ನು ಪೂಜಿಸುವ ಅವಶ್ಯಕತೆ ಇದೆ. ಪ್ರಥಮ ವರುಣದ ಪೂಜೆಯಾದ ಬಳಿಕ ದ್ವಿತೀಯಾವರಣದಲ್ಲಿ ಚಕ್ರವರ್ತಿ ವಿಘ್ನೇಶ್ವರನನ್ನು ಪೂಜಿಸಬೇಕು. ತೃತೀಯ ವರ್ಣದಲ್ಲಿ ಭವನೇ ಆದಿ ಅಷ್ಟಮೂರ್ತಿಗಳ ಪೂಜಾ ವಿಧಾನವಿದೆ. ಅಲ್ಲಿಯೇ ಮಹಾದೇವಾದಿದೇವ ಏಕದಶ ಮೂರ್ತಿಗಳ ಪೂಜೆಯು ಅವಶ್ಯವಾಗಿದೆ. ನಾಲ್ಕನೆಯ ಆವರಣದಲ್ಲಿ ಎಲ್ಲ ಗಣೇಶ್ವರರು ಪೂಜನೀಯರಾಗಿದ್ದಾರೆ. ಪಂಚಮಾರಣದಲ್ಲಿ ಕಮಲದ ಬಾಹ್ಯ ಭಾಗದಲ್ಲಿ ಕ್ರಮವಾಗಿ 10 ದಿಕ್ಪಾಲಕರನ್ನು, ಅವರ ಅಸ್ತ್ರ ಹಾಗೂ ಅನುಚರರನ್ನು ಕ್ರಮವಾಗಿ ಪೂಜಿಸಬೇಕು. ಅಲ್ಲೇ ಬ್ರಹ್ಮನ ಮಾನಸ ಪುತ್ರರನ್ನು, ಸಮಸ್ತ ಜ್ಯೋತಿರ್ಗಳ ಎಲ್ಲ ದೇವಿ ದೇವತೆಗಳನ್ನು, ಎಲ್ಲ ಆಕಾಶಚಾರ್ಯರನ್ನು, ಪಾತಾಳ ವಾಸಿಯರನ್ನು, ಅಖಿಲ ಮುನೀಶ್ವರರನ್ನು, ಯೋಗಿಗಳನ್ನು, ಎಲ್ಲ ಯಜ್ಞಗಳನ್ನು, 12 ಆದಿತ್ಯರನ್ನು, ಮಾತೃಕೆಗಳನ್ನು, ಗಣಗಳ ಸಹಿತ ಕ್ಷೇತ್ರಪಾಲರನ್ನು ಮತ್ತು ಈ ಸಮಸ್ತ ಚರಾಚರ ಜಗತ್ತನ್ನು ಪೂಜಿಸಬೇಕು. ಇವರೆಲ್ಲರನ್ನು ಶಂಕರನ ವಿಭೂತಿಗಳೆಂದು ತಿಳಿದು ಶಿವನ ಪ್ರಸನ್ನತೆಗಾಗಿ ಇವರನ್ನು ಪೂಜಿಸುವುದು ಉಚಿತವಾಗಿದೆ. ಈ ಪ್ರಕಾರ ಆವರಣ ಪೂಜೆಯ ಬಳಿಕ ಪರಮೇಶ್ವರ ಶಿವನನ್ನು ಪೂಜಿಸಿ ಅವನಿಗೆ ಭಕ್ತಿಯಿಂದ ತುಪ್ಪ ಹಾಗೂ ವ್ಯಂಜನಗಳಿಂದ ಕೂಡಿದ ಮನೋಹರ ಹವ್ಯಸ್ಸನ್ನು ನಿವೇದಿಸಬೇಕು. ಮುಖ ಶುದ್ಧಿಗಾಗಿ ಅವಶ್ಯಕ ಪದಾರ್ಥಗಳೊಂದಿಗೆ ತಾಂಬೂಲವನ್ನು ಇತ್ತು ನಾನಾ ವಿಧದ ಹೂಗಳಿಂದ ಪುನಃ ಇಷ್ಟ ದೇವನನ್ನು ಶೃಂಗರಿಸಬೇಕು. ಆರತಿಯನ್ನು ಬೆಳಗಿ ಪೂಜೆಯ ಉಳಿದ ಕಾರ್ಯವನ್ನು ಪೂರ್ಣ ಮಾಡಬೇಕು. ಬಟ್ಟಲು ಹಾಗೂ ಯೋಗ್ಯವಾದ ಸಾಮಗ್ರಿಗಳೊಂದಿಗೆ ಶಯ್ಯೆಯನ್ನು ಸಮರ್ಪಿಸಬೇಕು. ಶಯ್ಯೆಯ ಮೇಲೆ ಚಂದ್ರನಂತಿರುವ ಹೊಳೆಯುವ ಹಾರವನ್ನು ಇರಿಸಬೇಕು. ರಾಜೋಚಿತ ಮನೋಹರ ವಸ್ತುಗಳನ್ನು ಎಲ್ಲ ಪ್ರಕಾರದಿಂದ ಸಂಗ್ರಹಿಸಿ ಕೊಡಬೇಕು. ಸ್ವತಃ ಪೂಜಿಸಿ ಇತರರಿಂದಲೂ ಪೂಜೆ ಮಾಡಿಸಬೇಕು. ಪ್ರತಿಯೊಂದು ಪೂಜೆಯಲ್ಲೂ ಆಹುತಿಯನ್ನು ಕೊಡಬೇಕು. ಬಳಿಕ
ಸ್ತುತಿ, ಪ್ರಾರ್ಥನೆ, ಜಪವನ್ನು ಮಾಡಿ ಪಂಚಾಕ್ಷರಿ ವಿದ್ಯೆಯನ್ನು ಜಪಿಸಬೇಕು.